ನಾನು ನನ್ನ ವೈಯಕ್ತಿಕ ಸ್ವಚ್ಛತೆ, ಶಾಲೆ, ಮನೆ ಮತ್ತು ಪರಿಸರದಲ್ಲಿನ ಸ್ವಚ್ಛತೆಯನ್ನು ಕಾಪಾಡುತ್ತೇನೆ. Under the umbrella of Swachh Bharat Mission, the Dakshina Kannada Jilla Panchayat has resolved to build a cleaner India through clean minds. To sow the values of cleanliness in young minds at a very tender age, the Dakshina Kannada Jilla Panchayat, in coordination with the Education Department, has been lighting lamps of cleanliness in the minds of school students. ಈ ಒಂದು ಕಾರ್ಯಕ್ರಮದಡಿ ಇಡೀ ಜಿಲ್ಲೆಯಾದ್ಯಂತ ನಾವು ಹಮ್ಮಿಕೊಂಡಂಥ ಕಾರ್ಯಕ್ರಮ ಸ್ವಚ್ಛತೆಯೇ ನಮ್ಮ ದೇಹ. ಖಂಡಿತಕ್ಕೂ ಅಲ್ಲಿಯ ಪ್ರತಿಯೊಬ್ಬ ನಾಗರಿಕರು ಸ್ಪಂದನೆಯನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಶೈಕ್ಷಣಿಕ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಡಾಕ್ಟರ್ MR ರವಿಯವರು ನಮ್ಮ ಇಡೀ ಜಿಲ್ಲೆಯಲ್ಲಿ ಪ್ರತಿ ಶನಿವಾರ ಸ್ವಚ್ಛತೆ ಶನಿವಾರ ಆಚರಿಸಬೇಕು ಅಂತ ನಮಗೆ ಸೂಚನೆ ಕೊಟ್ಟರು. 2033 ಶಾಲೆಗಳಲ್ಲಿ 3,19,500 ಜನ ಮಕ್ಕಳು ಮತ್ತು ಅಷ್ಟು ಶಾಲೆಗಳ ಶಿಕ್ಷಕರು ಈ ಒಂದು ಪ್ರಕ್ರಿಯೆ ಮತ್ತು ಆಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಸ್ವಚ್ಛ ನಾಡು ಅದುವೇ ಆರೋಗ್ಯದ ಬೀಡು, ತಲೆಗೊಂದು ಮುಂಡಾಸು ಮನೆಗೊಂದು ತಂಡಾಸು, ಸ್ವಚ್ಛ ಗ್ರಾಮ ಆರೋಗ್ಯಧಾಮ, ಸ್ವಚ್ಛ ಭಾರತ ಶ್ರೇಷ್ಠ ಭಾರತ. In primary, middle and high schools, the Jilla Panchayat has designed a full-fledged plan of action and is executing it with the cooperation of the teachers and parents alike. 100 best practices have been identified and are bifurcated as indoor and outdoor activities which are now touching the young lives of more than 3 lakh students consistently. Paper, plastic, and cloth bits are used by children to create decorative items, which also encourages their creative spirit. ಪ್ಲಾಸ್ಟಿಕ್ಗಳನ್ನೆಲ್ಲ ಬಳಸಿ ಅವರು ಹೂಗಳನ್ನು, ಅದರಿಂದ ಒಳ್ಳೆ ಕಲರ್ಫುಲ್ ಹೂಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ಡೆಕೋರೇಷನ್ ಮಾಡಿ ವಾಸ್ ಟೈಪ್ ಮಾಡ್ತಾ ಇದ್ದಾರೆ. ಆಮೇಲೆ ಪೆನ್ ಸ್ಟ್ಯಾಂಡ್ಗಳನ್ನು, ಈಗ ಹಳೆಯ ಗ್ರೀಟಿಂಗ್ಸ್ ಕಾರ್ಡ್ ಅಂಥದ್ದೆಲ್ಲ ಇದನ್ನು ಯೂಸ್ ಮಾಡಿ ಪೆನ್ ಸ್ಟ್ಯಾಂಡ್ ಮಾಡಿ ಅದು ಪೆನ್ ಇಡುವಂಥದ್ದು ಈಗ ಸುಮಾರು ಮಕ್ಕಳು ಮಾಡಿದ್ದುಂಟು ನಮ್ಮ ಶಾಲೆಯಲ್ಲಿ. ಇದರಲ್ಲಿ ತುಂಬ ಆಸಕ್ತಿಯಿಂದ ಭಾಗವಹಿಸ್ತಾರೆ, ತುಂಬ ಖುಷಿ ಆಗ್ತದೆ ಅವರಿಗೆ. Debate competitions, essay writing competitions, and poetry competitions are periodically held to instill the values of cleanliness and encourage their creativity and talent. Delivering speeches about cleanliness by resource persons, educating especially girl children about personal hygiene, and such programs build a strong foundation of cleanliness values to the nature of these little kids. ಶಾಲಾ ಮಕ್ಕಳಿಗೆ ಅವರ ಕೈಯನ್ನು ಹೇಗೆ ತೊಳಿಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆ ಕೈಯನ್ನು ತೊಳೆಯುವುದಕ್ಕೂ ಒಂದು ಕ್ರಮ ಇದೆ. 6 ಹಂತಗಳಲ್ಲಿ ಆ ಕ್ರಮವನ್ನು ಅನುಸರಿಸಬೇಕು. ಆ ವಿಧಾನವನ್ನು ನಾವು ಶಾಲೆಯಲ್ಲಿ ಹೇಳಿಕೊಟ್ಟಿದ್ದೇವೆ. ದಿವಸವೂ ನಾವು ಸ್ವಚ್ಛತೆ ಬಗ್ಗೆ ಚಟುವಟಿಕೆಗಳನ್ನು ಮಾಡ್ತೇವೆ. ಕಸಗಳ ವಿಲೇವಾರಿ ಮತ್ತು ಉಗುರು ತೆಗಿಬೇಕು, ಕೈ ತೊಳೆಯುವ ಬಗ್ಗೆ, ಕೈ ಹೇಗೆ ಸ್ವಚ್ಛ ಮಾಡೋದು, ಮತ್ತು ನಮ್ಮ ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಹೇಳಿಕೊಡ್ತಾರೆ. ನಮಗೆ ಒಳ್ದಿದ್ದೇನಪ್ಪ ಅಂತಂದರೆ ನಮ್ಮ ಶಾಲೆಯ ಪುಟಾಣಿ ಮಕ್ಕಳು, ಆ ಎಳೆಯ ಮಕ್ಕಳ ಮೇಲೆ ಈ ಒಂದು ಸಾಂಸ್ಕೃತಿಕ ಮೌಲ್ಯ ಅಂದರೆ ಸ್ವಚ್ಛತೆ ಅನ್ನುವ ಮೌಲ್ಯವನ್ನು, ಅದರ ಪಾಠವನ್ನು, ಅದರ ಎಲ್ಲ ಆಯಾಮಗಳನ್ನು ಅವರಿಗೆ ಪರಿಚಯ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡೋದಾದರೆ ಪ್ರಾಯಶಃ ಮುಂದಿನ ಒಂದು ಜನಾಂಗ ಹೆಚ್ಚು ಅರ್ಥಪೂರ್ಣವಾಗಿ ಮತ್ತು ಆರೋಗ್ಯಕರವಾಗಿ ಮತ್ತು ಸ್ವಚ್ಛ ಪ್ರಜ್ಞಾಪೂರ್ವಕವಾಗಿ ಇರುತ್ತೆ ಅನ್ನೋದು ನಮ್ಮ ಭಾವನೆ.
teachers teach the students to clean the school premises with the help of cleaning equipments. The cleanliness of homes and schools, of toilets and environment, plastic management, and other activities are taught by teachers themselves to the students on all Saturdays. ಮಕ್ಕಳು ಅದನ್ನು ಬೇರ್ಪಡಿಸ್ತಾರೆ. ಯಾವುದು ತ್ಯಾಜ್ಯ ವಸ್ತುಗಳು ಬೇರೆ ಬೇರೆ ಆಗುವಂಥದ್ದು. ನಾವು 3 ಬಾಕ್ಸ್ ಇಟ್ಟಿದ್ದೇವೆ ಬೇರೆ ಬೇರೆ, ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಅದನ್ನು ವಿಲೇವಾರಿ ಮಾಡ್ತಾರೆ. The students plant saplings, grow kitchen gardens by themselves, thus increasing the nutrition levels of their midday meals. By means of performing street plays and skits, they also gather the attention of villagers. ಜನರಿಗೆ ನಾವು ನೇರವಾಗಿ ಹೇಳುವುದಕ್ಕೂ ಮನರಂಜನೆಯ ಮೂಲಕ ಹೇಳುವುದಕ್ಕೂ ವ್ಯತ್ಯಾಸ ಇದೆ. ಜಾಥಾ ಮತ್ತು ಒಂದಿಷ್ಟು ಬೀದಿ ನಾಟಕಗಳನ್ನು ಮಾಡುವಾಗ ಇನ್ನೇನೋ ಮನರಂಜನೆ ಇದೆ ಅಂತ ಜನ ಒಂದಷ್ಟು ಆಕರ್ಷಿತರಾಗ್ತಾರೆ ಮತ್ತು ಒಂದಷ್ಟು ಜನ ಹೌದು ಇದು ಸತ್ಯ, ಪ್ಲಾಸ್ಟಿಕ್ನಿಂದ ಈ ರೀತಿ ಅನಾಹುತ ಆಗಿದೆ ಎಂಬುದನ್ನು ಮನಗಾಣ್ತಾರೆ. By shouting the slogans of cleanliness in unison and going around the village in parades, reaching out to people in shops and houses, the children spread a lot of awareness amongst the villagers about cleanliness. In this way, the children are lighting the lamps of cleanliness amongst the villagers actively. Thus, the Jilla Panchayat, in coordination with the Education Department, has become successful in sowing the seeds of cleanliness in these beautiful young minds. An effort which started with a few steps has now been a beautiful reality of more than 3 lakh children across Dakshina Kannada and is a true inspiration. ಮಕ್ಕಳು ಬಂದು ಹೇಳ್ತಾ ಇದ್ದಾರೆ, ವ್ಯವಸ್ಥೆ ಎಲ್ಲ ಮಾಡಲಿಕ್ಕೆಲ್ಲ ಶಾಲೆಯಲ್ಲಿ ಹೇಳ್ತಾ ಇದ್ದಾರಮ್ಮ. ಖುಷಿ ಆಗ್ತದೆ. ನಮ್ಮ ಮಕ್ಕಳು ನಮಗಿಂತ ತುಂಬ ಇಂಪ್ರೂವ್ ಆಗ್ತಾ ಇದ್ದಾರೆ, ನಮಗೆ ಮಕ್ಕಳು ಕಲಿಸುವಂತ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ನಮಗೆ ಖುಷಿ ಆಗ್ತದೆ. ನಾವು ಮಕ್ಕಳಿಂದ ಕಲಿತಾ ಇದ್ದೇವೆ. ಆ ಎಳೆಯ ವಯಸ್ಸಿನಲ್ಲಿ ಆ ಮಕ್ಕಳಲ್ಲಿ ಈ ಒಂದು ಸ್ವಚ್ಛತೆಯ ಒಂದು ಅಭ್ಯಾಸಗಳು ರೂಢಿಗತವಾಗಿ ಅದು ನಿರಂತರವಾಗಿ ಅವರ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿ ಬರುವಾಗೆ ಮಾಡಬೇಕಾದ್ರೆ ಈ ಚಟುವಟಿಕೆಗಳು ಶಾಲೆಗಳಲ್ಲಿ ನಿರಂತರವಾಗಿ ನಡಿಬೇಕಾಗ್ತದೆ. ಇದು ನಮ್ಮ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲಿ ನಿರಂತರವಾಗಿ ನಡೆಯಬೇಕೆಂಬುದೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಆಶಯವಾಗಿರುತ್ತದೆ. ಬನ್ನಿ, ನಾವೆಲ್ಲರೂ ಸ್ವಚ್ಛ ಭಾರತದ ಕನಸನ್ನು ಕಾಣ್ತಾ ಇದ್ದೇವೆ. ಸ್ವಚ್ಛ ಭಾರತ ನಿರ್ಮಾಣ ಆಗಬೇಕಾದರೆ ಅದು ಸ್ವಚ್ಛ ಆಲೋಚನೆಗಳು ಮತ್ತು ಸ್ವಚ್ಛ ಮನಸ್ಸುಗಳು